ಜೈ ಶ್ರೀ ಗುರುದೇವ್, ಜೈ ಶ್ರೀ ಕನ್ನಡಂಗಳಿಗೆ ಬಂಧುಗಳೇ, ನವ ಕರ್ನಾಟಕ ಬಂಧುಗಳೇ, ನವ ಭಾರತ ಬಂಧುಗಳೇ, ನವ ವಿಶ್ವ ಬಂಧುಗಳೇ, ಬನ್ನಿರಿ ಬನ್ನಿರಿ ಪೈಪೋಟಿ ಯುಗಕ್ಕೆ, 21ರ ಶತಮಾನಕ್ಕೆ. ಧರಿಯೇ ಜೀವಧಾರೆ, ಪ್ರಕೃತಿಯೇ ಉಸಿರುಧಾರೆ, ಗಾಳಿ ಬೆಳಕು ನೀರು ಈ ಮೂರು ಮಾನವನಿಗೆ ಆಸೆ, ಈ ಮೂರು ಪ್ರಕೃತಿಯ ಸೌಂದರ್ಯಧಾರೆ. ಪಂಚಭೂತಗಳೇ ನಮಗೆ ಆಧಾರ, ಪಂಚಭೂತಗಳು ಅಂದರೆ ಭೂಮಿ ತಾಯಿಗೆ ನಮಸ್ಕಾರ, ನಭೋಮಂಡಲದಲ್ಲಿರುವ ಸೂರ್ಯಚಂದ್ರಗೆ ನಮಸ್ಕಾರ, ಕಣ್ಣಿಗೆ ಕಾಣದ ಪ್ರಾಣವಾಯುವಿಗೆ ನಮಸ್ಕಾರ, ಅಗ್ನಿದೇವಿಗೆ ನಮಸ್ಕಾರ, ವರ್ಣದೇವಿಗೆ ನಮಸ್ಕಾರ ಅಂಥೇಳಿ ಜನ್ಮ ನೀಡಿದ ತಾಯಿ ತಂದೆಯರಿಗೆ ನಮಸ್ಕಾರ, ಬೋಧಿಸಿದ ಗುರು ಹಿರಿಯರಿಗೆ ನಮಸ್ಕಾರ, ಆಪದ್ ಬಾಂಧವರಿಗೆ ನಮಸ್ಕಾರ, ಎ ಫ್ರೆಂಡ್ ಇನ್ ನೀಡ್ ಎ ಫ್ರೆಂಡ್ ಇನ್ ಡೀಡ್ ಅಂಥೇಳಿ ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಚ್ಚಿತ್ ದುಃಖ ಭಾಗವೇತ್ ನಂತರ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಂಗೆ, ನೀನು ಬೆಳೆದರೆ ನಾನು ಬೆಳೆಯುವನು, ನೀನು ಹೊಳೆದರೆ ನಾನು ಹೊಳೆಯುವನು, ನನ್ನ ಹಣದ ಹಣವು ನೀನೇ, ನನ್ನ ಮರಣದ ಮರಣವು ನೀನೇ, ತನು ನಿನ್ನದು ಮನವು ನಿನ್ನದು, ನನ್ನ ಜೀವನ ಧನವು ನಾನು ನಿನ್ನವನೆಂಬ ಹೆಮ್ಮೆ ತೃಣವು ಮಾತ್ರವೇ ನನ್ನದು. ನನ್ನ ಮನದಲ್ಲಿ ನೀನೇ ಯುಕ್ತಿ, ನನ್ನ ಹೃದಯದ ಭಕ್ತಿ, ನೀನೇ ಮಾಯಾ ಮೋಹಶಕ್ತಿಯು ನನ್ನ ಮುಕ್ತಿ. ತ್ವಮೇವ ಮಾತಾ ಶಪ್ತಾ ತ್ವಮೇವ, ತ್ವಮೇವ ಬಂಧು ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರೋಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವದೇವ ಅಂತ ಹೇಳಿ ಭಾರತದ ಎಲ್ಲ ಸುರ ನದಿಗಳಿಗೆಲ್ಲ ನಮಸ್ಕಾರ. ಗಂಗಾ, ಬ್ರಹ್ಮಪುತ್ರ, ಯಮುನಾ, ಕೃಷ್ಣ, ಗೋದಾವರಿ, ತುಂಗಭದ್ರಾ, ಕಾವೇರಿ, ಶರಾವತಿ ಮುಂತಾದ ಎಲ್ಲ ನದಿಗಳಿಗೆ ನಮಸ್ಕಾರ. ಉತ್ತರದ ಹಿಮಾಲಯ ಮಾತೆಗೆ, ಮೇಘಾಲಯ ಮಾತೆಗೆ, ಪೂರ್ವೋತ್ತರ ರಾಜ್ಯಗಳಿಗೆ, ಪಶ್ಚಿಮ ಘಟ್ಟಗಳಿಗೆ, ಸಹ್ಯಾದ್ರಿ ಲಹರಿಗಳಿಗೆಲ್ಲ ನಮಸ್ಕಾರ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗವತ್ತು. ಈಗ ಬಂಧುಗಳೇ, ಸರ್ವೋಪನಿಷದೋಗಾವೋ ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸ ಸುಧೀರ್ಭಕ್ತ ದುಗ್ಧಂ ಗೀತಾಮೃತ ಮಹತ್ ವಸುದೇವ ಸುತಂ ದೇವಂ ಕಮಲಾನೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣ ಮುಂದೆ ಜಗದ್ಗುರು. ಭೀಷ್ಮ ದ್ರೋಣತಟ ಜಯದ್ರಥ ಗಾಂಧಾರ ವಿಪ್ಲವ ಶಲ್ಯಗ್ರಹವತಿ ಕರ್ಣೇನ ವಿಲಾಕುಲ ಅಶ್ವತ್ಥಾಮ ಗೌರಮಕರ ದುರ್ಯೋಧನಾವರ್ತಿನಿ ಸೋತ್ತೀರ್ಣಾಕುಲ ಪಾರಾಸರ ಸರ್ವ ಗೀತಾರ್ಥಗಂಧೋರ್ಕ ಜ್ಞಾನಗಣಕ್ಕೆ ಸರ್ವರಿ ಕಥಾ ಸಂಪದ ಲೋಕೆ ಸಜ್ಜನ ಷಟ್ಪದೇರ ಪೇಪಿ ಮನ ಭೂಯದ್ ಭಾರತ ಪಂಕಜಂ ಕರಿಮಲಾಪೃದ್ಯಂ ಮುಖಂ ಕರೋತಿ ವಾಚಾಳಂ ಪಂಗುಂ ಲಂಘೇತಿ ಗಿರಿಯತ್ಕೃಪಾತಂ ವಂದೇ ಪರಮಂ ಯಂ ಬ್ರಹ್ಮ ವರ್ಣೇಂದ್ರ ಸನ್ನಂತಿ ದಿವೇಶ ವಿವೇರ್ದೇಶಾಂಗವಕಾರಂತಿ ಅಂಶಮಗಃ ಧನಾವಸ್ಥಿತದ್ಗಿನಾಂಶಂ ಪಶ್ಯಂತಿ ಯಶಂತನೋ ವಿಧಾಸುರಾಸುಗಣ ದೇವತ್ ಅಂತ ಹೇಳಿ, ಸರ್ವಸ್ತ್ರದುರ್ಗಾಣಿ ಸರ್ವಭದ್ರಾಣಿ ಪಶ್ಯಂತು, ಸರ್ವ ಸದ್ಬುದ್ಧಿಮಾಪ್ನೋತು ಸರ್ವ ಅಮ್ಮ ದುರ್ಗೆ ತಾಯಿ ಎಲ್ರಿಗೂ ಸದ್ಬುದ್ಧಿಯನ್ನು ಕೊಟ್ಟು ಸನ್ಮಂಗಳನ್ನು ಉಂಟು ಮಾಡುತ್ತಾಯಿ, ಎಲ್ಲರೂ ಆಯುರಾರೋಗ್ಯದಿಂದ ಕೂಡಿರಲಿ ಅಂತೇಳಿ ಇದರ ಅರ್ಥ. ಕೇಳಿದವರಿಗೆಲ್ಲ ಅನಂತ ಅನಂತ ಧನ್ಯವಾದಗಳು. ಕೆಂಪೇಗೌಡ ಮಾರ್ಚನಹಳ್ಳಿ, ನಿವೃತ್ತ ರಸಾಯನಜ್ಞ, ಭಾರತೀಯ ಭೂವಿಜ್ಞಾನ ಸರ್ವೇಕ್ಷಣೆ, ರಿಟೈರ್ಡ್ ಕೆಮಿಸ್ಟ್ ಫ್ರಮ್ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಬೆಂಗಳೂರು. ಥ್ಯಾಂಕ್ ಯು.